ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಇಂದು ಧಾರವಾಡದ ಡಿಸಿ ಕಾಂಪೌಂಡ್ ಹತ್ತಿರ ಇರುವ ಆಲೂರು ವೆಂಕಟರಾವ್ ಸಾಂಸ್ಕೃತಿಕ ಭವನದಲ್ಲಿ ಶ್ರೀಮತಿ ಗಂಗಮ್ಮ ಸೋಮಪ್ಪ ಬೊಮ್ಮಾಯಿ ಟ್ರಸ್ಟ್ ವತಿಯಿಂದ ಅವ್ವ ಪುಸ್ತಕ ಮಾಲೆಯ 8ನೇ ಕೃತಿ ಕುಸುಮ ಲೋಕವಂದಿತ ಅವ್ವ ಪುಸ್ತಕ ಲೋಕಾರ್ಪಣೆ ಸಮಾರಂಭದಲ್ಲಿ ಕರ್ನಾಟಕ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ಹಾವೇರಿ ಗದಗ್ ಲೋಕಸಭಾ ಕ್ಷೇತ್ರದ ಸಂಸದರಾದ ಶ್ರೀ ಬಸವರಾಜ ಬೊಮ್ಮಾಯಿರವರು ಭಾಗವಹಿಸಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಗಾಯಕರಾದ ಶ್ರೀಮತಿ ಸಂಗೀತಾ ಕಟ್ಟಿ ಪುಸ್ತಕ ಲೋಕಾರ್ಪಣೆ ಮಾಡಿದ್ದರು. ಮಾಜಿ ಸಚಿವರಾದ ಶ್ರೀ ಎಸ್ ಪಾಟೀಲ್, ಮಾಜಿ ಸಂಸದರಾದ ಶ್ರೀ ಐಜಿ ಸನದಿ, ಶಾಸಕರುಗಳಾದ ಶ್ರೀ ಸಿಸಿ ಪಾಟೀಲ್, ಶ್ರೀ ಅರವಿಂದ್ ಬೆಲ್ಲದ್, ಸಾಹಿತಿಗಳಾದ ಡಾಕ್ಟರ್ ಚಂದ್ರಶೇಖರ್ ವಸ್ತ್ರದ್, ಐಆರ್ಎಸ್ ಅಧಿಕಾರಿಗಳಾದ ಶ್ರೀ ಜೈರಾಮ್ ರಾಯ್ಪುರ್, ಹಿರಿಯರಾದ ಶ್ರೀ ಶಂಕರಣ್ಣ ಮುನವಳ್ಳಿ, ಶ್ರೀ ದಾನಪ್ಪ ಕುಬೇರ್, ಶ್ರೀ ಶಂಕರ್ ಕುಂಬಿ ಸೇರಿದಂತೆ ಹಲವಾರು ಪ್ರಮುಖರು ಹಾಗೂ ಮುಖಂಡರು ಉಪಸ್ಥಿತರಿದ್ದರು. ಮನಸ್ಸು ಸುಖದ ಸಲುವಾಗಿ ಹಾಕೊಳ್ತದೆ, ಆದರೆ ಸಿಗುವುದಿಲ್ಲ. ನಿಮಗೆ ಒಂದು ಸಾಧನೆಯಾಗಿ ಇನ್ನೊಂದು ಬೇಕನ್ನಿಸ್ತದೆ. ಅದಕ್ಕೆ ಮತ್ತೆ ಸವಾಲುಗಳ ಸುರುಮಾಳೆ, ಸಂಕಷ್ಟ ಎಲ್ಲವೂ ಕೂಡ ಮತ್ತೆ ಹುಟ್ಟುಕೊಳ್ತದೆ. ಆದ್ದರಿಂದ ಎಷ್ಟೊತ್ತಿಗೆ ಕೇಳೋದು ನೋಡ್ತದೆ. ಭಗವಂತನ ಎಷ್ಟರ ಕೇಳ್ತಿದ್ದೀನಿ, ಅವನು ಎಷ್ಟರ ಕೊಡಬೇಕು ನಿನಗೆ. ಉಳಿದ ಜನ ಇದ್ದಾರೆ, ಭಕ್ತರಿದ್ದಾರೆ, ಭಾಳ ಜನ ಇದ್ದಾರೆ, ಅವ್ರು ಏನು ಮಾಡಬೇಕು, ನಿನ್ನೆ ಎಲ್ಲ ಕೊಟ್ಟು ಹೆಂಗೆ ಈ ಮಾತುಗಳನ್ನು ನಮ್ಗೆ ಅವಾಗ ಏನು ನಮ್ಮ ಮಗು ಹಿಂಗಂತಾರ, ಎಲ್ಲ ನಿಮಗೆ ಕೊಟ್ಟು ಹೆಂಗೆ ಅಂತಂದಾಗ ಹೆಂಗೆ ನಮ್ಮ ಮಗು ನಾವೇನು ಕೇಳಿಲ್ಲ ಹಾಗೆ ಹೆಂಗಂತಾರ ಅಂತ ಅನಿಸ್ತಿತ್ತು ನಮ್ಗೆ. ಎಷ್ಟೊತ್ತು ಏನು ಕೊಡಬೇಕು ಅಂತಂದಾಗ ಯಾಕೆ ನಮ್ಮ ಮಗು ಯಾಕೆ ನಮ್ಗೆ ಕೊಡಿಸ್ಬಾರ್ದು ಅನ್ನುವಂಥ ನಮ್ಗೆ ಅನಿಸ್ತಿತ್ತು. ಆದ್ರೆ ಈಗ ಅನಿಸ್ತದೆ ಅದು ಎಷ್ಟು ದೊಡ್ಡ ವಿಚಾರ. ಆದ್ದರಿಂದ ಅಂಥ ಒಂದು ವಿಚಾರ, ಅದಕ್ಕೇನೋ ಶಿಕ್ಷಣ ಬೇಕಾಗಿಲ್ಲ. ತಾಯಿತನಕ್ಕೆ ಶಿಕ್ಷಣ, ಪ್ರದೇಶ, ದೇಶ, ಸಂಸ್ಕೃತಿ, ಸಂಸ್ಕಾರಗಳು ಬೇಕಾಗಿಲ್ಲ. ತಾಯಿತನ ಅದು ನಿಸರ್ಗದತ್ತವಾಗಿರುವಂಥದ್ದು. ನಮ್ಮ ತಾಯಿ 7ನೇ ತರಗತಿ ಅಷ್ಟೇ. ಅವ್ರು ರ್ಯಾಂಕ್ ಸ್ಟೂಡೆಂಟ್ ಬಂದಿದ್ದು. ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷ್ನಲ್ಲಿ ಆ ಟೈಮ್ನಲ್ಲಿ ರ್ಯಾಂಕ್ ಇತ್ತು. ಆದರೆ ಅವಳ ವಿದ್ಯೆಯನ್ನು ನಿಲ್ಲಿಸಿದ್ದು.